ಇನ್ನು ದರ್ಶನ್ ಇತರೆ ಕ್ರೈಮ್ಗಳ ಬಗ್ಗೆನೂ ನಾವು ದಾಖಲೆಯನ್ನ ಕೊಟ್ಟಿದ್ದೀವಿ. ಅವ್ರು ಜೈಲಲ್ಲಿದ್ದಂತ ಸಂದರ್ಭದಲ್ಲಿ ಅವ್ರು ಏನೇನು ಚಟುವಟಿಕೆಗಳನ್ನ ಮಾಡಿದ್ರು ಇಂಥ ಎಲ್ಲ ದಾಖಲೆಗಳನ್ನು ನಾವು ಕೊಟ್ಟಿದ್ದೀವಿ ಅಂತ ಸರ್ಕಾರಿ ವಕೀಲ ಅನಿಲ್ ನಿಶಾನಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ದರ್ಶನ್ ವಿಚಾರವಾಗಿ ನಾವು ಕೊಟ್ಟಿದ್ದಂತ ದಾಖಲೆಗಳೇನಿತ್ತಲ್ಲ ಅದನ್ನ ಕೋರ್ಟ್ ಕೂಡ ಪರಿಶೀಲನೆ ಮಾಡಿದೆ ಅಂತಾನೂ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ವಾದ ಮುಗಿದಿದೆ, ಇನ್ನೇನಿದ್ರು ಆರೋಪಿತರ ಪರವಾದಂತ ವಾದ ನಡೆಯುತ್ತೆ ನಾಡ್ದು 22ನೇ ತಾರೀಕು ಅಂತಾನೂ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಮಹೇಶ್ ಜೊತೆಗೆ ವಕೀಲರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ವಕೀಲರು ಈ ಸಂದರ್ಭದಲ್ಲಿ ಬನ್ನಿ ಕೇಳೋಣ. ಜೊತೆ ಸುಪ್ರೀಂ ಕೋರ್ಟ್ನ ರಾಜ್ಯ ಸರ್ಕಾರದ ಪರವಾದಂಥ ವಕೀಲರಾದಂಥ ಅನಿಲ್ ನಿಶಾನಿ ವಿರುದ್ಧ ಅವ್ರನ್ನೇ ಕೇಳೋಣ. ಸರ್, ಏನೆಲ್ಲ ಆಯಿತು, ಏನು ಇವತ್ತು ಅಂತಿಮ ತೀರ್ಪು ಬರುತ್ತೆ ಅನ್ನೋ ನಿರೀಕ್ಷೆ ಇದೆ ಸರ್? ಸರ್, ಅಂತಿಮ ತೀರ್ಪು ಬಗ್ಗೆ ಸರ್ ಲಾಸ್ಟ್ 2-3 ಡೇಟಿಂದ ನಮ್ಮನ್ನ ಹೇರ್ ಮಾಡ್ತಾ ಇದ್ರು ಸ್ಟೇಟ್ ಗೌರ್ಮೆಂಟು. ನಾವು ಜಡ್ಜ್ ಸಾಹೇಬ್ರು ತುಂಬ ಕನ್ವಿನ್ಸ್ ಮಾಡಿದ್ವಿ. ಲೂಥ್ರಾ ಸರ್ ತುಂಬ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ನಾವು ಏನು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು, ಚಾರ್ಜ್ ಶೀಟು ಅಡಿಷನಲ್ ಚಾರ್ಜ್ ಶೀಟು ಮತ್ತು ಸುಪ್ರೀಂ ಕೋರ್ಟಲ್ಲಿ ಆಲ್ ಡಾಕ್ಯುಮೆಂಟ್ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ಇವತ್ತು ಅದಕ್ಕೋಸ್ಕರ ಸಾಹೇಬ್ರು ಇವತ್ತು ನಮ್ಮನ್ನ ಸ್ಟೇಟಿಂದ ಆಲ್ರೆಡಿ ನಾವು ಕೇಳಿದ್ದೀವಿ, ವಿ ಸ್ಯಾಟಿಸ್ಫೈ ವಿತ್ ಸ್ಟೇಟ್ ಆರ್ಗ್ಯುಮೆಂಟು. ಓನ್ಲಿ ನಾವು ವಕೀಲ ಮಾತ್ರ ಕೇಳ್ತೀವಿ ಅಂತ ಹೇಳ್ಬಿಟ್ಟು 22ಗೆ ಲಿಸ್ಟ್ ಮಾಡಿದ್ದಾರೆ ಮ್ಯಾಟ್ರು. ಸರ್, ಈಗ ಹೈಕೋರ್ಟ್ ಬಗ್ಗೆ ಸುಪ್ರೀಂ ಕೋರ್ಟ್ ಅಂದರೆ ಜಡ್ಜ್ ಅವರು ಅಸಮಾಧಾನ ವ್ಯಕ್ತಪಡಿಸಿರಂತ, ಯಾಕೆ ಈ ರೀತಿ ಆಯಿತು ಅಂತೇಳಿ, ಏನಲ್ಲಿ ಲೋಪ ಏನಾಗಿದೆ ಅನ್ನೋದು ಸರ್? ಸರ್, ಈ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ನಾವು ಸ್ಟೇಟ್ ಸರ್ಟಿಫಿಕೇಶನ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಬೇಲ್ ಗ್ರಾಂಟ್ ಆಗಿರೋದು ಹೈಕೋರ್ಟಿಂದ. ಅದನ್ನು ಆಲ್ರೆಡಿ ನಾವು ಗ್ರೌಂಡ್ಸ್ ಆಫ್ ಅರೆಸ್ಟ್ ನಾವು ತೋರಿಸಿದ್ದೀವಿ. ಅದ್ರ ಬಗ್ಗೆ ಡಾಕ್ಯುಮೆಂಟು ಫಾರ್ ಎಕ್ಸಾಂಪಲ್ ಅಕ್ಯೂಸ್ ನಂಬರ್ 4ಇಂದ 2ಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಚೈನ್ ಲಿಂಕ್ ತೋರಿಸ್ತಾ ಇರಲಿಲ್ಲ. ಅದನ್ನು ನಾವು ಪ್ರೊಡ್ಯೂಸ್ಡ್ ಆಲ್ ದ ಡಾಕ್ಯುಮೆಂಟ್ ಇನ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ನಾವು ದ ಸುಪ್ರೀಂ ಕೋರ್ಟ್ ಸ್ಯಾಟಿಸ್ಫೈಡ್ ಇನ್ ಗ್ರೌಂಡ್ಸ್ ಆಫ್ ಅರೆಸ್ಟು. ಅದಕ್ಕೋಸ್ಕರ ಸ್ಟೇಟ್ ಆರ್ಗ್ಯುಮೆಂಟ್ ನಮ್ದು ಆಲ್ರೆಡಿ ನಾವು ಕನ್ಸಿಡರ್ ಮಾಡಿದ್ದಾರೆ. ಇವಾಗ ಏನೇ ಇದ್ರು ಅಕ್ಯೂಸ್ಡ್ ಪರವಾಗಿ ಬಂದು ಆನ್ಸರ್ ಮಾಡ್ಬೇಕಷ್ಟೇ. ಇದ್ರ ಜೊತೆಗೆ ಏನೆಲ್ಲ ಒಂದು ಸಂಬಂಧಪಟ್ಟ ದಾಖಲೆಗಳನ್ನ ಒದಗಿಸಿದ್ದಾರೆ ಅಂತೇಳಿ ಅಂತ, ಯಾಕಂದ್ರೆ ದರ್ಶನ್ ಅವರು ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾರ ಜೊತೆ ಕುತ್ಕೊಂಡಿದ್ರು ಏನು ಅನ್ನೋದು, ಏನು ಅವ್ರ ಆಕ್ಟಿವಿಟಿ ಕೂಡ ಅಬ್ಸರ್ವ್ ಮಾಡಿರುವಂಥದ್ದು, ಏನು ಸಬ್ಮಿಟ್ ಮಾಡಿದ್ದಾರೆ ಅಂತ ಸರ್? ಸರ್, ಕ್ರಿಮಿನಲ್ ಅಂಟಿಸೆಂಟ್ ಪೋಸ್ಟ್ ಅರೆಸ್ಟ್ ಆದಮೇಲೆ, ಈ ಇನ್ಸಿಡೆಂಟ್ ಆದಮೇಲೆ ಅವ್ರು ಏನು ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಆಲ್ರೆಡಿ ನಾವು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ದೀವಿ. ಇಟ್ಸ್ ಬಿಫೋರ್ ದ ಕೋರ್ಟ್. 22ಕ್ಕೆ ಏನು ತೀರ್ಪು ಬರ್ಬೋದು? ಕೇವಲ ಒಂದು ದರ್ಶನ್ ಮಾತ್ರ ಅಥವಾ 7 ಜನ ಆರೋಪಿಗಳಿಗೆ ಸಂಕಷ್ಟ ಇರುವಂಥದ್ದು ಏನಾದರೂ? ಸರ್, ಈ ಕೇಸ್ ನಾವು ಚಾಲೆಂಜ್ ಮಾಡಿರೋದು SLP 7 ಜನಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಏನು ಆರ್ಡರ್ ಆಗುತ್ತೆ ಅದು ಅಪ್ಲಿಕೇಬಲ್ ಟು ಆಲ್ 7 ಅಕ್ಯೂಸ್ಡ್. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್, TV9 ನವದೆಹಲಿ.